ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದಾಗಿ ಯಾರಾದರೂ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ತಾ ಇದ್ದರೆ ನೀವು ಆನ್ಲೈನ್ನಲ್ಲಿ ಅರ್ಜಿನ ಹಾಕ್ಬೋದು, ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಅರ್ಜಿನ ಹಾಕ್ಬೋದು. ಈ ಒಂದು ವಿಡಿಯೋನ ನಾವು ಸಂಪೂರ್ಣವಾದ ಒಂದು ಮಾಹಿತಿನ ತಿಳ್ಕೊಳ್ಳೋಣ. ಏನೇನು ಅರ್ಹತೆಗಳು ಇರಬೇಕು ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ, ಹಾಗೆ ಹೇಗೆ ಅಪ್ಲಿಕೇಶನ್ನ ಹಾಕಬೇಕು, ನೀವು ಮೊಬೈಲಲ್ಲಿ ಹಾಕೋದಿದ್ರೆ ಹೇಗೆ ಅಪ್ಲಿಕೇಶನ್ನ ಹಾಕಬೇಕು ಅನ್ನುವಂತಹ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅವ್ರೇನಾದರೂ ಹೊಸದಾಗಿ BPL ಕಾರ್ಡ್ನ ಮಾಡಿಸ್ತಾ ಇದ್ದರೆ, ರೇಷನ್ ಕಾರ್ಡ್ನ ಮಾಡಿಸ್ತಾ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ತಡ ಮಾಡದೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಬೇಕು ಅಥವಾ ನಾವು ಒಂದು ರೇಷನ್ ಕಾರ್ಡ್ನ ಮಾಡಿಸ್ಬೇಕು ಅಂತ ಇರೋರು ಮೊಬೈಲ್ನಲ್ಲೇ ಹೇಗೆ ಅರ್ಜಿನ ಹಾಕ್ಕೋಬೋದು ಅನ್ನೋದನ್ನ ನೋಡೋಣ. ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲು ಬೇಕಾಗಿರುವ ಅರ್ಹತೆಗಳು. ನೀವು ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ತೀರಾ ಅಂದರೆ ನೀವು ಕೆಲವೊಂದು ಅರ್ಹತೆಗಳನ್ನು ಹೊಂದಿರಬೇಕಾಗಿರುತ್ತೆ. ಆ ಅರ್ಹತೆಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ರಾಜ್ಯದ ನಾಗರಿಕನಾಗಿರಬೇಕು. 18 ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಬಹುದು. ನೀವು ಆ ಒಂದು ರಾಜ್ಯದ ನಾಗರಿಕರಾಗಿರಬೇಕಾಗುತ್ತೆ. ಆ ಒಂದು ರಾಜ್ಯದ ಯಾವ ರಾಜ್ಯದಲ್ಲೇ ನೀವು ರೇಷನ್ ಕಾರ್ಡ್ನ ಮಾಡಿಸ್ತೀರಾ ಆ ಒಂದು ರಾಜ್ಯದ ನೀವು ಪ್ರಜೆಯಾಗಿರಬೇಕಾಗಿರುತ್ತೆ, ನಾಗರಿಕನಾಗಿರಬೇಕಾಗಿರುತ್ತೆ. ಹಾಗೆ ನಿಮಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ನೀವು ಈ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕೋದಕ್ಕೆ 18 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಅಂಥವರಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ನಾನು ಕೆಲವೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದರಲ್ಲಿ ಈ ಎಲ್ಲ ಅರ್ಹತೆಗಳನ್ನು ಹೇಳಿದ್ದೀನಿ. ಆದರೂ ಕೂಡ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಕೂಡ ನೋಡ್ಕೊಂಡು ಬನ್ನಿ, ಕೊನೆಯಲ್ಲಿ ಹಾಕಿರ್ತೀನಿ. ಕುಟುಂಬದಲ್ಲಿ ಯಾರಾದರೂ ಒಂದು ಸರ್ಕಾರಿ ಗೌರ್ಮೆಂಟ್ ಜಾಬ್ನಲ್ಲಿದ್ದರೆ ಅಂಥವರು ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. 10ರಿಂದ 20 ಸಾವಿರದ ಒಳಗಿನ ವಾರ್ಷಿಕ ಆದಾಯ ಹೊಂದಿರುವವರು ಅರ್ಜಿ ಸಲ್ಲಿಸಬಹುದು. ನಿಮಗೆ ವಾರ್ಷಿಕ ಆದಾಯ ಎಷ್ಟಿರಬೇಕು ಅಂದರೆ 10ರಿಂದ 20 ಸಾವಿರದ ಒಳಗಡೆ ಇರಬೇಕು. 10ರಿಂದ 20 ಸಾವಿರದ ಒಳಗಡೆ ಇರೋರು ಮಾತ್ರ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. 4 ಚಕ್ರದ ವಾಹನ ಇರುವವರು ಹಾಗೂ ಉತ್ತಮ ಆದಾಯ ಹೊಂದಿರುವವರು ಅರ್ಜಿ ಸಲ್ಲಿಸುವಂತಿಲ್ಲ. ಈ ಒಂದು ಪಾಯಿಂಟ್ನ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಇದರಲ್ಲಿ ಕೊಟ್ಟಿದ್ದಾರೆ. 4 ಚಕ್ರದ ವಾಹನ ಏನಾದರೂ ನಿಮ್ಮ ಹತ್ರ ಇದ್ದರೆ, ನೀವೇನಾದರೂ ಸ್ವಂತವಾಗಿ ಒಂದು ಗಾಡಿನ ತೊಗೊಂಡಿದ್ರೆ, ದ್ವಿಚಕ್ರ ವಾಹನವನ್ನು ನೀವು 4 ಚಕ್ರದ ವಾಹನವನ್ನು ನೀವೇನಾದರೂ ತೊಗೊಂಡಿದ್ರೆ ಅಂಥವರು ಈ ಒಂದು ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದಿಲ್ಲ, ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ನಿಮಗೆ ಏನಾದರೂ ಉತ್ತಮ ಆದಾಯ ಇತ್ತು, ಏನಾದರೂ ಜಾಸ್ತಿ ಆದಾಯ ಬರ್ತಿತ್ತು ಅಂತ ಇದ್ದರೆ ಅಂಥವ್ರು ಕೂಡ ಅರ್ಜಿನ ಹಾಕೋಂತಿಲ್ಲ. ಈಗಾಗಲೇ ಪಡಿತರ ಚೀಟಿ ಹೊಂದಿದರೆ ಆ ಕುಟುಂಬದವರು ಮತ್ತೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ನಿಮ್ಮಲ್ಲಿ ಏನಾದರೂ ರೇಷನ್ ಕಾರ್ಡ್ ಇದ್ದು ಮತ್ತೆ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ತೀರಾ ಅಂತ ಇದ್ದರೆ ಅಂಥವರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿರುವಂತಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ, ಅಂಥವರ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಇತ್ತು ಅಂದರೆ ಮತ್ತೆ ಇನ್ನೂ ಹೆಚ್ಚು ರೇಷನ್ ಕಾರ್ಡ್ಗೆ 1 ಅಥವಾ 2 ಅಥವಾ 3 ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವಂತಿರೋದಿಲ್ಲ. ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಇರಬೇಕು. ಅಂಥವ್ರಿಗೆ 2 ಅಥವಾ 3 ರೇಷನ್ ಕಾರ್ಡ್ಗೆ ಇದನ್ನು ಕೊಡೋದಿಲ್ಲ. 5 ಅಥವಾ ಅದಕ್ಕಿಂತ ಹೆಚ್ಚು ಎಕರೆ ಜಮೀನು ಹೊಂದಿದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ನಿಮ್ಮ ಹೆಸರಲ್ಲಿ ಏನಾದರೂ 5 ಅಥವಾ ಅದಕ್ಕಿಂತ ಜಾಸ್ತಿ ಜಮೀನು ನಿಮ್ಮ ಹೆಸರಲ್ಲಿತ್ತು ಅಂತ ಇದ್ದರೆ ಅಂಥವ್ರಿಗೆ BPL ಕಾರ್ಡ್ ಕೊಡೋದಿಲ್ಲ. ನಿಮ್ಮ ಒಂದು ಹೆಸರಿನಲ್ಲಿ 5 ಅಥವಾ 5 ಒಳಗಡೆ ಇರಬೇಕು ಜಮೀನು, ಅಂಥವ್ರಿಗೆ ಮಾತ್ರ ಈ ಒಂದು BPL ಕಾರ್ಡ್ ರೇಷನ್ ಕಾರ್ಡ್ನ ಕೊಡ್ತಾರೆ. ಹಾಗಾದರೆ ನೀವು ಈ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದು ನಾವು ಹೇಗೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಆನ್ಲೈನಲ್ಲಿ ಅಂತ ನೋಡೋದಾದರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ನೋಡಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ನೀವು ಈ ಒಂದು ಅರ್ಜಿನ ಹಾಕಬೇಕು ಅಂತ ಇದ್ದರೆ ಆಹಾರ ಇಲಾಖೆ ಇರುವಂತಹ ಒಂದು ಅಧಿಕೃತವಾದಂತಹ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಆಯ್ಕೆ ಕಾಣಿಸುತ್ತದೆ. ನೀವು ಆನ್ಲೈನಲ್ಲಿ ಒಂದು ವೆಬ್ಸೈಟ್ಗೆ, ಆ ಒಂದು ಆಹಾರ ಇಲಾಖೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಒಂದು ಪಡಿತರ ಚೀಟಿ ಸಲ್ಲಿಸು ಅನ್ನುವಂತಹ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಈಗ ನೀವು ನಿಮ್ಮ ಶಾಶ್ವತ ವಿಳಾಸವನ್ನು ನಮೂದಿಸಬೇಕು. ಅಲ್ಲಿ ನೀವು ಒಂದು ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾರೆ, ನೀವು ಅಲ್ಲಿ ಒಂದು ಪರ್ಮನೆಂಟ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಬಳಿಕ BPL ಅಥವಾ APL ಅಥವಾ ಅಂತ್ಯೋದಯ ಈ 3 ಕಾರ್ಡಲ್ಲಿ ಯಾವುದಕ್ಕೆ ಅಪ್ಲೈ ಮಾಡುತ್ತೀರಿ ಅನ್ನೋದನ್ನು ಆಯ್ಕೆ ಮಾಡಬೇಕು. ಅಲ್ಲಿ ಈ ಒಂದು ಶಾಶ್ವತವಾದ ವಿಳಾಸವನ್ನು ಹಾಕಿದ ಮೇಲೆ
BPL ಅಥವಾ APL ಅಥವಾ ಅಂತ್ಯೋದಯ ಈ ಒಂದು 3 ಕಾರ್ಡ್‌ಗಳಲ್ಲಿ ಯಾವುದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅನ್ನುವಂತಹ ಒಂದು ಆಯ್ಕೆನ ನೀವು ಇಲ್ಲಿ ಯಾವುದು ಅಪ್ಲೈ ಮಾಡ್ತೀರಾ ಅನ್ನುವಂತಹ ಒಂದು ಆಯ್ಕೆನ ಕ್ಲಿಕ್ ಮಾಡಬೇಕಾಗುತ್ತೆ. ಬಳಿಕ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಭರ್ತಿ ಮಾಡಿ. ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತೀರಾ ಅನ್ನೋದನ್ನ ಕ್ಲಿಕ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಗಳನ್ನು ನೀವಿಲ್ಲಿ ಭರ್ತಿ ಮಾಡಬೇಕಾಗಿರುತ್ತೆ. ಅದಕ್ಕೆ ಏನೇನು ಮಾಹಿತಿಗಳು ಬೇಕು, ಅಲ್ಲಿ ಏನೇನು ಕೇಳಿರ್ತಾರೆ ಆ ಒಂದು ಮಾಹಿತಿಗಳನ್ನು ಭರ್ತಿ ಮಾಡಬೇಕಾಗಿರುತ್ತೆ. ಮುಂದೆ ಅಗತ್ಯವಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅಲ್ಲಿ ಏನೇನು ಅಗತ್ಯ ಇರುವ ದಾಖಲೆಗಳನ್ನ ಕೇಳ್ತಾರೆ ಆ ಒಂದು ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನಂತರ ನಿಮಗೆ ಎಕ್ನಾಲೇಜ್ಮೆಂಟ್ ಸಂಖ್ಯೆಯನ್ನು ಕೊಡಲಾಗುತ್ತದೆ. ಇದು ಪಡಿತರ ಚೀಟಿ ಸ್ಥಿತಿ ಚೆಕ್ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟು ನಿಮಗೆ ಒಂದು ನಂಬರ್ನ ಕೊಡ್ತಾರೆ, ಎಕ್ನಾಲೇಜ್ಮೆಂಟ್ ಅನ್ನುವಂತಹ ಒಂದು ಸಂಖ್ಯೆನ ಕೊಡ್ತಾರೆ. ಆ ಒಂದು ಸಂಖ್ಯೆ ಮೂಲಕ ನೀವು ನಿಮ್ಮ ರೇಷನ್ ಕಾರ್ಡ್ ಯಾವ ಸ್ಥಿತಿನಲ್ಲಿದೆ ಅನ್ನುವಂತಹ ಒಂದು ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಸ್ಥಿತಿನ ಚೆಕ್ ಮಾಡೋದಕ್ಕೆ ಆ ಒಂದು ಸಂಖ್ಯೆ ಯೂಸ್ ಆಗುತ್ತೆ. ನಿಮ್ಮ ಅರ್ಜಿ ಸ್ವೀಕಾರವಾದ ನಂತರ ಫಲಾನುಭವಿಗಳಾಗಿದ್ದರೆ 15ರಿಂದ 1 ತಿಂಗಳ ಒಳಗೆ ಹೊಸ ಪಡಿತರ ಚೀಟಿ ನಿಮ್ಮ ಕೈಗೆ ಸಿಗುತ್ತದೆ. ನೀವು ಏನಾದರೂ ಆ ಒಂದು ಎಲಿಜಿಬಿಲಿಟಿನ ಹೊಂದಿದರೆ, ಆ ಅರ್ಹತೆಗಳನ್ನು ಹೊಂದಿದರೆ, ಎಲ್ಲ ಚೆಕ್ ಮಾಡಿ ಆಗಿದ್ದರೆ ನಿಮಗೆ 15ರಿಂದ 1 ತಿಂಗಳ ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ಕೈಗೆ ಬಂದು ಸೇರುತ್ತೆ. ಹಾಗಾದರೆ ನೀವು ಇನ್ನೂ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಆಗಿಲ್ಲ ಅಂದರೆ, ಮೊಬೈಲ್ನಲ್ಲಿ ಹಾಕೋದಕ್ಕೆ ಆಗಿಲ್ಲ ಅಂದರೆ ನೀವು ಒಂದು ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿನ ಹಾಕ್ಬೋದಾಗಿರುತ್ತೆ. ಹಾಗಾದರೆ ನೀವು ಇಲ್ಲಿ ಪಡಿತರ ಚೀಟಿನ ತೊಗೊಳೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳು, ನೀವು ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನು ನೋಡೋದಾದರೆ ಆಧಾರ್ ಕಾರ್ಡ್ ಬೇಕು. ನೀವು ಯಾರು ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ತೀರಾ ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ಆದಾಯ ಪ್ರಮಾಣ ಪತ್ರ, ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಕುಟುಂಬದ ಎಲ್ಲ ಸದಸ್ಯರ ವಿವರ ಮತ್ತು ಆಧಾರ್ ಕಾರ್ಡ್. ನಿಮ್ಮ ಯಾರ್ಯಾರು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಸೇರಿಸ್ಕೋತೀರಾ ಅವರದ್ದು ಪೂರ್ತಿ ಒಂದು ಸದಸ್ಯರ ವಿವರ ಮತ್ತು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತು ವಿದ್ಯುತ್ ಬಿಲ್, ನಿಮ್ಮ ಮನೆಗೆ ಏನು ವಿದ್ಯುತ್ ಬಿಲ್ ಬರುತ್ತೆ ಆ ಒಂದು ವಿದ್ಯುತ್ ಬಿಲ್ ಬರುತ್ತೆ, ಆ ಒಂದು ವಿದ್ಯುತ್ ಬಿಲ್ ಬೇಕಾಗಿರುತ್ತೆ. ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆ, ನೀವು ಯಾವ ನಂಬರ್ನ ಒಂದು ಸೇರಿಸಿರ್ತೀರ ಆಧಾರ್ ಕಾರ್ಡ್ಗೆ, ಯಾವ ನಂಬರ್ನ ಅಟ್ಯಾಚ್ ಮಾಡಿರ್ತೀರ ಆ ಒಂದು ನೋಂದಾಯಿತ ಮೊಬೈಲ್ ಸಂಖ್ಯೆ ಬೇಕು. ಹಾಗೆ ಎಲ್ಲ ಸದಸ್ಯರ ಫೋಟೋ, ನೀವು ಯಾರ್ಯಾರು ಸೇರಿ ಒಂದು ರೇಷನ್ ಕಾರ್ಡ್ನ ಮಾಡಿಸ್ತಿದ್ದೀರ ಆ ಎಲ್ಲ ಸದಸ್ಯರ ಒಂದು ಫೋಟೋ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ವಿವರ ಮತ್ತು ಆಧಾರ್ ಕಾರ್ಡ್, ವಿದ್ಯುತ್ ಬಿಲ್ಲು ಮತ್ತು ನೋಂದಾಯಿತ ಮೊಬೈಲ್ ಸಂಖ್ಯೆ, ಎಲ್ಲ ಸದಸ್ಯರ ಫೋಟೋ. ಈ ಎಲ್ಲ ದಾಖಲೆಗಳನ್ನು ನೀವು ತಗೊಂಡು ಒಂದು ಸೈಬರ್ಗಾಗಿರ್ಬೋದು ಅಥವಾ ನೀವು ಮೊಬೈಲಲ್ಲೇ ಹಾಕ್ತೀರಾ ಅಂದರೆ ಮೊಬೈಲಲ್ಲಿ ಕೂಡ ಆ ಅಪ್ಲಿಕೇಶನ್ನ ಹಾಕ್ಬೋದು. ನಾನು ತಿಳಿಸ್ಕೊಟ್ಟಿದ್ದೀನಲ್ಲ ಆ ಮೂಲಕ ನೀವು ಅಪ್ಲಿಕೇಶನ್ನ ರೇಷನ್ ಕಾರ್ಡ್ಗೆ ಹಾಕ್ಬೋದಾಗಿರುತ್ತೆ. ಈ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನೀವು ಒಂದು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಕೊಂಡು ನೀವು ಕೂಡ ಒಂದು ಹೊಸದಾದ ಒಂದು ರೇಷನ್ ಕಾರ್ಡ್ನ ಮಾಡಿಸ್ಬೋದಾಗಿರುತ್ತೆ. ಇದಿಷ್ಟು ಇವತ್ತಿನ ಈ ಒಂದು ಮಾಹಿತಿ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ತುಂಬಾ ಯೂಸ್ಫುಲ್ ಆಗಿದ್ದರೆ ನನಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂತ ಹೇಗೆ ಗೊತ್ತಾಗಬೇಕು ಈ ವಿಡಿಯೋಸು, ಹಾಗಾಗಿ ಒಂದು ಲೈಕ್ ಮಾಡಿ. ಕಮೆಂಟ್ ಸೆಕ್ಷನ್ ನಿಮ್ಮದೇ ಆಗಿರೋದ್ರಿಂದ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ನೀವೇನಾದರೂ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ, ಬೇಸಿಕ್ಕಿಂದ ಇಂಗ್ಲೀಷ್ನಲ್ಲೇ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಇದ್ದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ನು ನೋಡಿ, ನನ್ನ ಚಾನಲಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಎಲ್ಲ ವೀಡಿಯೋಸ್ನು ನೋಡಿ ನಿಮಗೆ ಬೇಸಿಕ್ಕಿಂದ ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಹಾಗೆ ನೀವು ಜಾಬ್ ರಿಕ್ವೈರ್ಮೆಂಟ್ ಯಾವುದಾದ್ರೂ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ, ಗೌರ್ಮೆಂಟ್ ಜಾಬ್ಗೆ ಅಥವಾ ಯಾವುದಾದ್ರೂ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ಜಾಬ್ ರಿಕ್ವೈರ್ಮೆಂಟ್ ಕೂಡ ಹಾಕ್ತಾ ಇರ್ತೀನಿ. ಆ ಒಂದು ವೀಡಿಯೋಸ್ನು ನೋಡಿ ಜಾಬ್ಗೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೀಪ್ ವಾಚಿಂಗ್ ಮೈ ಚಾನಲ್.